ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನ್ ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನ್ಯೂಸಲ್ಲಿ, ನೀವೆಲ್ಲ ಇರಿಮ್ಮ ಚೆನ್ನಾಗಿರಿ, ನಾನು ಇಂತಂಟಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ, ಯಾರು ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ. ಹೋದ್ರು ಅಲ್ಲಿ ಅವ್ನ ಕಾನೂನು ಪ್ರಕಾರ ಏನಿದೆಯೋ ಅವ್ನು ತಗೊಳ್ಳಿ, ಅವನಿಗೆ ಬೇಡ ಅಂತ ಹೇಳಿಲ್ಲ. ಅವನ ಕಾನೂನು ಪ್ರಕಾರ ಜೈಲ್ಗೆ ಹಾಕ್ಸ್ಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವನ ಎಂತ ಫ್ರೆಂಡ್ಸ್, 3 ಜನ ಮಕ್ಕಳಿದ್ದಾರೆ. ಅವನೇ ಹೇಳಿದಾನೆ ನಾನು ಕರ್ಕೊಳ್ಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರು ಹೋಗ್ಲಿ, 3 ಜನ ಮಕ್ಕಳಿದ್ರೆ 3 ಜನ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅವರು ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರು ಹೋಗ್ಲಿ, ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದಾನಲ್ಲ ಅವ್ನು ತಪ್ಪಲ್ಲ ಫ್ರೆಂಡ್ಸ್, ಹೇಳ್ತಾರದ್ ನಾನು. 3 ಜನ ತಾಯಿನ ಹೋಗಿ ಕರ್ಕೊಂಡು ಇಟ್ಕೊಂಡಿದ್ದಾನಲ್ಲ, ತಿರ್ಗಾ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ಒಂದ್ ಗಂಡ್ಸ್ಗೆ ನಾಚಿಕೆ ಆಗ್ಬೇಕು. ಇವಳು ಹೋಗಿದ್ದಾಳೆ, ಇವಳು ಎಂತ ಹಿಂಗ್ಸು ಫ್ರೆಂಡ್, ಮಕ್ಕಳಿಗೋಸ್ಕರ ಬದುಕನ ಅಂತ ಬಂದು ನನ್ನ ಹತ್ರ ಫುಲ್ ಬರೀ ಮೇಕಪ್ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೇಕಪ್. ನಾನು ಫಸ್ಟ್